ನೀಡಿರುವ ಹೇಳಿಕೆಗಳಲ್ಲಿ ಹೇಳಿಕೆ 1 ಮತ್ತು 3 ಸರಿಯಾಗಿವೆ. ವಿವರವಾದ ವಿವರಣೆ ಕೆಳಗಿನಂತಿದೆ. ಹೇಳಿಕೆ 1 ಭಾರತವು ಖನಿಜ ಭದ್ರತಾ ಸಹಭಾಗಿತ್ವಕ್ಕೆ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಎಂಎಸ್ಪಿ ಸದಸ್ಯನಾಗಿ ಸೇರ್ಪಡೆಗೊಂಡಿದೆ. ಇದು ಸರಿ. ಏನಿದು ಖನಿಜ ಭದ್ರತಾ ಸಹಭಾಗಿತ್ವ ಎಂಎಸ್ಪಿ? ಇದು ಅಮೆರಿಕ ನೇತೃತ್ವದ 14 ದೇಶಗಳು ಮತ್ತು ಯುರೋಪಿಯನ್ ಯೂನಿಯನ್ ಅನ್ನು ಒಳಗೊಂಡಿರುವ ಒಂದು ಬಹುರಾಷ್ಟ್ರೀಯ ಉಪಕ್ರಮವಾಗಿದೆ. ಇದರ ಮುಖ್ಯ ಉದ್ದೇಶವು ನಿರ್ಣಾಯಕ ಖನಿಜಗಳ ಕ್ರಿಟಿಕಲ್ ಮಿನರಲ್ಸ್ ಉತ್ಪಾದನೆ, ಸಂಸ್ಕರಣೆ ಮತ್ತು ಮರುಬಳಕೆಯಲ್ಲಿ ಹೂಡಿಕೆಯನ್ನು ಉತ್ತೇಜಿಸುವುದಾಗಿದೆ. ಇದರಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಯು ಸ್ಥಿರವಾಗಿ ಮತ್ತು ವೈವಿಧ್ಯಮಯವಾಗಿರಬೇಕು ಎಂಬುದು ಇದರ ಗುರಿ. ಭಾರತದ ಸೇರ್ಪಡೆ. ಭಾರತವು ಜೂನ್ 2023ರಲ್ಲಿ ಅಧಿಕೃತವಾಗಿ ಖನಿಜ ಭದ್ರತಾ ಸಹಭಾಗಿತ್ವಕ್ಕೆ ಎಂಎಸ್ಪಿ ಸೇರ್ಪಡೆಗೊಂಡಿತು. ಈ ಸದಸ್ಯತ್ವವು ಭಾರತಕ್ಕೆ ನಿರ್ಣಾಯಕ ಖನಿಜಗಳ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು, ತಂತ್ರಜ್ಞಾನವನ್ನು ಹಂಚಿಕೊಳ್ಳಲು ಮತ್ತು ಚೀನಾದಂತಹ ಕೆಲವು ದೇಶಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೇಳಿಕೆ 2 ಭಾರತವು ತಾನು ಗುರುತಿಸಿರುವ ಎಲ್ಲಾ 30 ನಿರ್ಣಾಯಕ ಖನಿಜಗಳಲ್ಲಿ ಸಂಪನ್ಮೂಲ ಸಮೃದ್ಧ ದೇಶವಾಗಿದೆ. ಇದು ತಪ್ಪು. ಭಾರತ ಸರ್ಕಾರವು 2023ರಲ್ಲಿ ದೇಶದ ಆರ್ಥಿಕತೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ಅತ್ಯಂತ ಪ್ರಮುಖವಾದ 30 ಖನಿಜಗಳನ್ನು ನಿರ್ಣಾಯಕ ಖನಿಜಗಳು ಎಂದು ಗುರುತಿಸಿದೆ. ಆದರೆ ಈ ಪಟ್ಟಿಯಲ್ಲಿರುವ ಎಲ್ಲಾ ಖನಿಜಗಳ ಸಂಪನ್ಮೂಲಗಳು ಭಾರತದಲ್ಲಿ ಸಮೃದ್ಧವಾಗಿಲ್ಲ. ವಾಸ್ತವವಾಗಿ ಲಿಥಿಯಂ, ಕೋಬಾಲ್ಟ್, ನಿಕಲ್ ಮತ್ತು ಅಪರೂಪದ ಭೂಮಿಯ ಅಂಶಗಳಂತಹ ರೇರ್ ಅರ್ತ್ ಎಲಿಮೆಂಟ್ಸ್ ಅನೇಕ ಪ್ರಮುಖ ಖನಿಜಗಳಿಗೆ ಭಾರತವು 100% ಆಮದಿನ ಮೇಲೆ ಅವಲಂಬಿತವಾಗಿದೆ. ನಿರ್ಣಾಯಕ ಎಂದು ಗುರುತಿಸುವುದರ ಹಿಂದಿನ ಪ್ರಮುಖ ಕಾರಣವೇ ಅವುಗಳ ಲಭ್ಯತೆಯ ಕೊರತೆ ಮತ್ತು ಪೂರೈಕೆಯಲ್ಲಿನ ಅಪಾಯ. ಹೀಗಾಗಿ ಭಾರತವು ಎಲ್ಲಾ 30 ಖನಿಜಗಳಲ್ಲಿ ಸ್ವಾವಲಂಬಿಯಾಗಿಲ್ಲ. ಹೇಳಿಕೆ 3 ಸಂಸತ್ತು 2023ರಲ್ಲಿ ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957ಕ್ಕೆ ತಿದ್ದುಪಡಿ ತಂದು ಕೆಲವು ನಿರ್ಣಾಯಕ ಖನಿಜಗಳ ಗಣಿಗಾರಿಕೆ ಗುತ್ತಿಗೆ ಮತ್ತು ಸಂಯೋಜಿತ ಪರವಾನಗಿಯನ್ನು ಹರಾಜು ಹಾಕುವ ವಿಶೇಷ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಿದೆ. ಇದು ಸರಿ. ಆಗಸ್ಟ್ 2023ರಲ್ಲಿ ಭಾರತದ ಸಂಸತ್ತು ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957ಕ್ಕೆ ತಿದ್ದುಪಡಿಯನ್ನು ಅಂಗೀಕರಿಸಿತು. ಈ ತಿದ್ದುಪಡಿಯ ಪ್ರಮುಖ ಉದ್ದೇಶವು ದೇಶದಲ್ಲಿ ನಿರ್ಣಾಯಕ ಖನಿಜಗಳ ಅನ್ವೇಷಣೆ ಮತ್ತು ಗಣಿಗಾರಿಕೆಯನ್ನು ಉತ್ತೇಜಿಸುವುದಾಗಿದೆ. ಈ ತಿದ್ದುಪಡಿಯು ಲಿಥಿಯಂ, ಬೆರಿಲಿಯಂ, ನಿಯೋಬಿಯಂ, ಟೈಟಾನಿಯಂ, ಟ್ಯಾಂಟಲಂ ಮತ್ತು ಜಿರ್ಕೋನಿಯಂನಂತಹ 24 ನಿರ್ಣಾಯಕ ಖನಿಜಗಳ ಗಣಿಗಾರಿಕೆ ಗುತ್ತಿಗೆ ಮತ್ತು ಸಂಯೋಜಿತ ಪರವಾನಗಿಗಳನ್ನು ಹರಾಜು ಹಾಕುವ ಸಂಪೂರ್ಣ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡುತ್ತದೆ. ಈ ಮೊದಲು ಈ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಸೀಮಿತವಾಗಿತ್ತು. ಈ ಬದಲಾವಣೆಯಿಂದಾಗಿ ನಿರ್ಣಾಯಕ ಖನಿಜಗಳ ಹರಾಜು ಪ್ರಕ್ರಿಯೆಯನ್ನು ವೇಗಗೊಳಿಸಿ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಖಾಸಗಿ ವಲಯದ ಹೂಡಿಕೆಯನ್ನು ಆಕರ್ಷಿಸಲು ಸಾಧ್ಯವಾಗುತ್ತದೆ.